ಎಷ್ಟೋ ಸಲ ನಮ್ಮ ನಿಖರವಾದಂತಹ ಕಾಯಿಲೆಗಳಿಗೆ ಔಷಧಿ ಸಿಗುತ್ತೆ, ಹೌದಲ್ವಾ? ಈಗ ತಲೆನೋವಿದೆ, ಮೈಕೈ ನೋವಿದೆ, ಅಥವಾ ಏನಾದ್ರು ಒಂದು ಕ್ಯಾನ್ಸರ್ ಬಂದಿರುತ್ತೆ ಅಥವಾ ಟಿ ಬಿ ಬಂದಿರುತ್ತೆ, ಕರೆಕ್ಟಾಗಿ ಸೂಕ್ತವಾದಂತಹ ಡಾಕ್ಟರ್ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ಗಳನ್ನ ತೊಗೋಬೋದು. ಆದರೆ ಸ್ನೇಹಿತರೆ, ಕೆಲವೊಂದು ತೊಂದರೆಗಳು ಮನುಷ್ಯನಿಗೆ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವೆಲ್ಲ ಪ್ರಾಣಿ ವರ್ಗಕ್ಕಿಂತ ಮನುಷ್ಯ ವರ್ಗಕ್ಕೆ ಜಾಸ್ತಿ. ಕಾರಣ, ಆ ದೇವರು ಅಂತ ಇರುವಂತಹ ಒಂದು ಶಕ್ತಿ ಏನು ಮಾಡಿರುತ್ತೆ, ಎಲ್ಲವನ್ನ ಕೊಟ್ಟು ನಮ್ಮ ತಲೆ ಒಳಗಡೆ ಒಂದು ಹುಳ ಬಿಟ್ಬಿಟ್ಟಿರ್ತಾನೆ. ಆ ಒಂದು ಬುದ್ಧಿ ಕಾನ್ಷಿಯಸ್ನೆಸ್ದಿಂದಲೇ ನಮಗೆ 108 ತೊಂದರೆಗಳನ್ನು ನಾವು ಇವತ್ತು ಅನುಭವಿಸ್ತಾ ಇರ್ತೀವಿ. ಅದು ಅಲ್ಲದೆ ಅರ್ಬನ್ ಸಿಟಿಗಳಲ್ಲಿ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಿರ್ದಿಷ್ಟ ಕಾಯಿಲೆಗಳಿಗೆ ನಿರ್ದಿಷ್ಟ ಡಾಕ್ಟರ್ಗಳಿದ್ದಾರೆ, ನಿರ್ದಿಷ್ಟ ಔಷಧಿಗಳಿದೆ. ಆಯುರ್ವೇದಿಕ್ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಥವಾ ಅಲೋಪತಿ ಯಾವುದಾದ್ರು ಆಗಲಿ ತೊಗೋಬೋದು. ಆದರೆ ಈಗ ನಾನು ಹೇಳುವಂತಹ ತೊಂದರೆಗಳಿಗೆ ಯಾವ ಡಾಕ್ಟರ್ ಹತ್ರ ಹೋಗಬೇಕು ನೀವೇ ಹೇಳಿ? ಗಂಡ ಹೆಂಡತಿರು ಜಗಳ ಕಾಯ್ತಾ ಇರ್ತಾರೆ, ಒಬ್ಬರು ಕಂಡ್ರೆ ಒಬ್ಬರು ಆಗೋದಿಲ್ಲ. ಮದುವೆ ಆದ 3 ವರ್ಷ ಚೆನ್ನಾಗಿರ್ತಾರೆ, 4ನೇ ವರ್ಷಕ್ಕೆ ಒಳ್ಳೆ ಪ್ರಾಣಿಗಳ ಥರ ಕಚ್ಚಾಡ್ತಾ ಇರ್ತಾರೆ. ಇನ್ನು ಕೆಲವು ಕಡೆ ಹಸುವಿನಿಂದ ಹೊಟ್ಟೆ ಉರಿ ಬಂದು ಎಲ್ಲ ರೀತಿ ಔಷಧಿಗಳು ತೊಗೊಂಡ್ರೂ ಕೂಡ, ಆಸಿಡ್ ರಿಫ್ಲೆಕ್ಸು ಎಲ್ಲ ಮಾತ್ರೆ ತೊಗೊಂಡ್ರೂ ಕೂಡ ಗುಣ ಕಾಣ್ತಾ ಇರೋದಿಲ್ಲ. ಡಾಕ್ಟ್ರ್ ಹತ್ರ ಹೋಗ್ತಾರೆ, ಎಲ್ಲ ಥರ MRI ಸ್ಕ್ಯಾನಿಂಗ್, ಎಕ್ಸ್ರೇ ರಿಪೋರ್ಟ್ಗಳು, ಬ್ಲಡ್ ಟೆಸ್ಟ್ಗಳು ಎಲ್ಲ ಮಾಡಿದ್ರು ಕೂಡ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಕಾಯಿಲೆ ಮಾತ್ರ ಕಾಣಿಸ್ತಾ ಇರುತ್ತೆ. ಇನ್ನೆಲ್ಲಿ ಹೋಗ್ತಾರೆ ಅವ್ರು ತಾನೇ? ಸಾಧ್ಯನೇ ಇಲ್ಲ. ಈಗ ನೀವೇ ಹೇಳಿ, ಈಗ ಯಾವುದೋ ಒಂದು ಮಗು ಬರುತ್ತೆ, ಆಟಿಸಮ್ ಮಗು, 10-11 ವರ್ಷದ ಒಂದು ಮಗು. ಇದು ನಡೆದಂತಹ ಘಟನೆ ನಮ್ಮ ಕ್ಲಿನಿಕ್ಕಲ್ಲೇ. ಬರುವಾಗಲೇ ಕೈ ಕಾಲುಗಳನ್ನು ಒಂಥರ ವಕ್ರವಾಗಿ ಪಾಪ ಆ ಮಗು ಮಾಡ್ತಾ ಇರುತ್ತೆ, ಆಟಿಸಮ್ ತೊಂದರೆಯಿಂದಾಗಿ. ಬರುವಾಗಲೇ ಒಂದು ರೀತಿಯ ಕೂಗೋದು ಮಾಡೋದು ನೋಡಿದವ್ರಿಗೆ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇರುತ್ತೆ. ಅಂತಹ ಮಗು ಬಂದಾಗ ಎಲ್ಲಿಗೆ ಅಂತ ಟ್ರೀಟ್ ಮಾಡ್ತೀರಾ? ಡಾಕ್ಟ್ರ್ ಹತ್ರ ಹೋದಾಗ ಏನು ಕೇಳ್ತಾರೆ? ಇದು DNA ನಿಮ್ಮ ವಂಶದಲ್ಲಿ ಬಂದಿರಬೇಕು ಅಂತ ಹೇಳ್ಬಿಡ್ತಾರೆ. ಅಥವಾ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ಆ ಒಂದು ಆಟಿಸಮ್ ಸ್ಕೂಲಿಗೆ ಸೇರಿಸ್ಬಿಡಿ, ಇಷ್ಟು ಬಿಟ್ಟು ಅದಕ್ಕೆ ಏನು ಪರಿಹಾರ ಕೊಡೋದಿಲ್ಲ. ಕಾರಣ, ಆ ಮಗುವಿಗೆ ಹುಟ್ಟಿನಿಂದಲೇ ಬ್ರೈನಿನ ಬೆಳವಣಿಗೆ ಏನೋ ಒಂದು ತೊಂದರೆ ಆಗಿ, ನರನಾಡಿಗಳಲ್ಲಿ ವ್ಯತ್ಯಾಸವಾಗಿ, ಹಾರ್ಮೋನ್ಗಳ ಡೆವಲಪ್ಮೆಂಟ್ಗಳ ತೊಂದರೆಯಿಂದ ಆ ಮಗು ಆಟಿಸಮ್ ಅನ್ನುವಂತಹ ಒಂದು ಬಿರುದನ್ನು ಪಡ್ಕೊಂಡಿರುತ್ತೆ. ನಿಜ, ಕೆಲವೊಂದಕ್ಕೆ ನಮಗೆ ಪರಿಹಾರ ಇಲ್ಲ, ಕರ್ಮಗಳು ಅಂತ ಹೇಳ್ಬೋದು. ಕರ್ಮ, ನಮ್ಮ ಭಾರತದಲ್ಲಿ ಕರ್ಮ ಸಿದ್ಧಾಂತಕ್ಕೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾವುದೋ ಜನ್ಮದಲ್ಲಿ ಮಾಡಿರೋಂತಹ ಒಂದು ಕರ್ಮದಿಂದ ಈ ಜನ್ಮದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀವಿ, ಎಲ್ಲವೂ ನಿಜ. ಆದರೆ ಹೆತ್ತವರಿಗೆ ಹೆಗ್ಗಣವೇ ಮುದ್ದು ಕೇಳಿದ್ದೀವಲ್ವ? ಯಾವುದೇ ತಂದೆ ತಾಯಿಗಳಿಗೆ ಇಂಥ ಮಗು ಹುಟ್ಟಿದಾಗ ಅವರು ಪಡುವಂತಹ ಯಾತನೆ, ನೋವು ನಮ್ಮ ಶತ್ರುಗಳಿಗೂ ಕೂಡ ಬೇಡ. ಅಂಥವ್ರಿಗಾರು ಸ್ವಲ್ಪ ಸಮಾಧಾನ ಸಿಗಲಿ ಅಂತಂದ್ಬಿಟ್ಟು ಬೆಂಗಳೂರಿನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರಲ್ಲಿ ನಮ್ಮದೇ ಆದಂತಹ ಒಂದು ಕ್ಲಿನಿಕಲ್ ಥೆರಪಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಸಂಮೋಹನ ವಿದ್ಯೆ, ಹಿಪ್ನೋಥೆರಪಿ ಅಂತಂದ್ಬಿಟ್ಟು. ಅದರಲ್ಲಿ ಏನಪ್ಪ ಅಂತಂದರೆ, ನೀವು ಎಲ್ಲ ಡಾಕ್ಟರ್ ಹತ್ರ ತೋರಿಸಿ ಎಲ್ಲ ಮಾಡಿ ಯಾವುದಲ್ಲೂ ಗುಣ ಕಾಣದಿದ್ದಾಗ ಒಂದು ಪ್ರಯತ್ನ ಮಾಡಿ. ನಾವು ಕ್ಯೂರ್ ಮಾಡ್ತೀವಿ ಅಂತಲ್ಲ, ಒಂದು ಮಾರ್ಗ ಇದೆ. ಸುಮ್ಮನೆ ನಿರಾಸರಾಗಿ ಸುಮ್ಮನೆ ಕೂತ್ಕೊಳ್ಳುವ ಬದಲು, ಒಂದು ಗಾದೆ ಇದೆ ನೋಡಿ, ಐಡಲ್ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತ. ಆ ಥರ ಮಾಡುವ ಬದಲು ಒಂದು ಪ್ರಯತ್ನವನ್ನು ಮಾಡಿ ಅಂತ ನಾವು ಈ ಸೆಕ್ಷನನ್ನು ಓಪನ್ ಮಾಡಿದ್ದೀವಿ. ಅಲ್ಲಿ ಏನು ಅಂತಂದರೆ, ನಿಮಗೆ ಗೊತ್ತಿದೆ, ಹಿಪ್ನೋಥೆರಪಿನಲ್ಲಿ ಯಾವುದೇ ಮನುಷ್ಯನನ್ನು ಅಂದರೆ ಒಂದು ವ್ಯಕ್ತಿಯನ್ನು ಒಂದು ಆಲ್ಟರ್ನೇಟಿವ್ ಸ್ಟೇಜ್ಗೆ ತೊಗೊಂಡು ಹೋದಾಗ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವೂ ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಹಾಗನ್ಬಿಟ್ಟು ಎಲ್ಲರನ್ನೂ ಕೂಡ ನಾವು ಹಿಪ್ನಟೈಸ್ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನಕ್ಕೆ ಈ ಹಿಪ್ನಟೈಸ್ ಮತ್ತು ಹಿಪ್ನೋಥೆರಪಿಗೆ ಬಹಳ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಹಿಪ್ನೋಟಿಸಮ್ ಅಂತಂದರೆ ಎಷ್ಟೋ ಜನ ಹಿಂದೆ ಭಯಪಡ್ತಾಯಿದ್ರು. ಮಂಕು ಬೂದಿ ಹಾಕೋದು, ಅದು ಇನ್ನೊಬ್ಬರ ವಶೀಕರಣ ಮಾಡ್ಕೊಳ್ಳೋದು, ಈ ಸಿನಿಮಾಗಳನ್ನು ನೋಡಿ ಜನ ಆ ರೀತಿ ಯೋಚನೆಗಳು ಮಾಡ್ತಾಯಿದ್ದಾರೆ. ಆದರೆ ಹಿಪ್ನೋಥೆರಪಿ ಅನ್ನೋದು ಬಹಳ ಒಳ್ಳೆಯ ದೈವದತ್ತವಾದಂಥ ಒಂದು ವಿದ್ಯೆ. ಹಿಂದೆ ಕೂಡ ಇತ್ತು, ಸಂಮೋಹನಾಸ್ತ್ರ ಅಂತಂದ್ಬಿಟ್ಟು ಯುದ್ಧಗಳಲ್ಲಿ ಉಪಯೋಗಿಸ್ತಾ ಇದ್ದರು. ಅದನ್ನೆಲ್ಲ ನೋಡಿದಾಗ ನಾವು ಯಾಕೆ ಅದರಲ್ಲಿರುವಂತಹ ಅನರ್ಘ್ಯ ರತ್ನಗಳನ್ನು ನಾವು ಟ್ಯಾಪ್ ಮಾಡ್ತಾ ಇಲ್ಲ, ಅದನ್ನು ಗಮನದಲ್ಲಿಟ್ಕೊಂಡು ನಾವು ಕೂಡ ಅದರಲ್ಲಿ ಹಿಪ್ನೋಥೆರಪಿನಲ್ಲಿ ಅದನ್ನು ಡಾಕ್ಟ್ರೇಟ್ ಕೂಡ ಮಾಡಿದೆ. ಜೊತೆಗೆ ಅದನ್ನೇ ಒಂದು ಫೀಲ್ಡನ್ನು ಮೇಜರಾಗಿ ನಮ್ಮ ಕ್ಲಿನಿಕಲ್ಲಿ ಸೆಕ್ಷನ್ ಥರ ಓಪನ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ನೀವು ಕೇಳ್ಬೋದು, ಏನಿದು ಹಿಪ್ನೋಥೆರಪಿ ಏನು ಅಂತ. ಮೊದಲ ಆದ್ಯತೆ ಅಂತಂದರೆ, ನೀವು ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಪರೀಕ್ಷೆ ಮಾಡಿಸ್ಕೊಂಡು ರಿಪೋರ್ಟೆಲ್ಲ ನಾರ್ಮಲ್ ಇದ್ದರೂ ಕೂಡ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ, ಅಥವಾ ಯಾವುದೇ ಒಂದು ಕೌನ್ಸೆಲಿಂಗ್ ಮಾಡಿ ಮನೆಯಲ್ಲಿ ಇರುವಂತಹ ಜಗಳ ವಾಜ್ಯಗಳು ಪರಿಹಾರ ಆಗದೇ ಇದ್ದರೆ,
ಮೂರನೇದು, ಏನೇ ಪ್ರಯತ್ನ ಪಟ್ಟರೂ ಕೂಡ ಎಲ್ಲ ರೀತಿಯ ನಿಮ್ಮ ಎಫರ್ಟ್ಗಳು ಹಾಕಿದ್ರೂ ಕೂಡ ಫೈನಾನ್ಷಿಯಲಿ, ಆರ್ಥಿಕವಾಗಿ ಅಥವಾ ಯಾವುದೇ ಒಂದು ಥರದಲ್ಲಿ ಕೂಡ ನಿಮಗೆ ಉನ್ನತಿ ಕಾಣದೇ ಇದ್ದಾಗ ಇನ್ನೂ ಸುಮಾರು ವಿಷಯಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ಹಿಪ್ನೋಥೆರಪಿ ನಿಮ್ಮ ಸಹಾಯಕ್ಕೆ ಬರುತ್ತೆ. ಹಾಗಾದ್ರೆ ಹೇಗೆ ಮಾಡಬೇಕು? ನಮ್ಮ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಬಂದಾಗ ಒಂದು ದಿವಸ ಮುಂಚೆನೇ ಹೇಳಿ ಬಂದಾಗ ನಿಮ್ಮನ್ನು ನಾವು ಟ್ರಾನ್ಸ್ಗೆ ಕಳಿಸೋದಿಲ್ಲ. ಕಾರಣ, ಎಲ್ಲೋ 10,000ಕ್ಕೆ ಒಬ್ಬರು ಮಾತ್ರ ಟ್ರಾನ್ಸ್ಗೆ ಹೋಗ್ತಾರೆ. ನೀವೊಂದು ಸಂವಹನ ಸ್ಥಿತಿಗೆ ಹೋಗ್ತೀರಾ, ನಿದ್ದೆ ಮಾಡ್ತೀರ ಅಷ್ಟೇ ವಿನಃ ನಮಗೆ ಫೀಡ್ಬ್ಯಾಕ್ ಕೊಡೋ ಒಂದು ಚಾಕಚಕ್ಯತೆ ಇರೋದಿಲ್ಲ. ಅದು ಗಾಡ್ ಗಿಫ್ಟೆಡ್. ಯಾವುದೇ ವ್ಯಕ್ತಿಯನ್ನು ಈ ಫೀಲ್ಡಲ್ಲಿ ಟ್ರೈನ್ ಅಪ್ ಮಾಡೋಕ್ಕಾಗಲ್ಲ. ಅದು ಅವನ ಸ್ವಭಾವತಃ ಗುಣ ಇರಬೇಕು. ಯೋಗದಲ್ಲಿ ಹೇಗೆ ತುರಿಯಾವಸ್ಥೆ ಅಂತ ಹೇಳ್ತೀವಲ್ಲ, ಆ ಒಂದು ತುರಿಯಾವಸ್ಥೆಗೆ ಕ್ಷಣ ಮಾತ್ರದಲ್ಲಿ ಹೋಗುವಂತಹ ಒಂದು ಬುದ್ಧಿಯ ಚಾಕಚಕ್ಯತೆ ಇದ್ದವರು ಮಾತ್ರ ಅಲ್ಲಿ ಆಗ ಸಾಧ್ಯ. ನನ್ನ ಕ್ಲಿನಿಕಲ್ಲಿ ಅಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ಅವರನ್ನು ಟ್ರಾನ್ಸ್ಗೆ ಕಳಿಸಿ ಬಂದಿರೋಂತಹ ಪೇಷಂಟ್ ಬರೀ ಫೋಟೋ ಅಥವಾ ವ್ಯಕ್ತಿಯನ್ನು ನೋಡಿ ಅವ್ರ ಹೆಸರನ್ನು ಮಾತ್ರ ಕೇಳ್ತಾನೆ, ಮಿಕ್ಕಿದ್ದೆಲ್ಲ ಅವರೇ ಹೇಳೋಕ್ಕೆ ಶುರು ಮಾಡ್ತಾನೆ. ಎಷ್ಟು ವರ್ಷಗಳಿಂದ ಈ ವ್ಯಕ್ತಿಗೆ ತೊಂದರೆ ಇದೆ, ಏನು ತೊಂದರೆ ಇದೆ, ಏನು ಕಾರಣ, ಯಾತಕ್ಕೋಸ್ಕರ ಈ ಥರ ಆಗ್ತಾಯಿದೆ, ಹೀಗೆಲ್ಲ ಮಾಡಿದಾಗ ನಮಗೆ ಒಂದು ಐಡಿಯಾ ಬರುತ್ತೆ. ಇದರಿಂದ ಈ ಥರ ಆಗ್ತಾಯಿದೆ. ಅಲ್ಲಿವರೆಗೂ ನಾವು ಯಾವುದೋ ನಂಬಿಕೆ ಮೇಲೆ ನಾವು ಗೆಸ್ ಮಾಡ್ಕೊಂಡಿರ್ತೀವಿ, ಟ್ರೀಟ್ಮೆಂಟ್ ತೊಗೋತಾ ಇರ್ತೀವಿ. ಆ ಥರ ಮಾಡಿದಾಗ ಪರಿಹಾರವೂ ಕೂಡ ಅಲ್ಲೇ ಸ್ಪಾಟಲ್ಲೇ ಮಾಡ್ತೀವಿ. ಕೇಳ್ಬೋದು, 10-16 ವರ್ಷಗಳಿಂದ ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ, 2-3 ನಿಮಿಷದಲ್ಲೇ ನೀವು ಬೆರಳನ್ನು ಹೀಗೆ ಅನ್ನೋ ಅಷ್ಟರೊಳಗೇ ಪರಿಹಾರ ಹೇಗೆ ಸಾಧ್ಯ ಇದೆ. ಯಾಕಂದರೆ ಅದರ ಬಗ್ಗೆ ಸ್ಟಡಿ ಮಾಡಬೇಕು ಅಂದಾಗ ನೀವು ಹಿಪ್ನೋಥೆರಪಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ, ಗೂಗಲ್ಗಳನ್ನು ನೋಡಿದಾಗ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಉದಾಹರಣೆಗೆ ನಾನು ಆಗಲೇ ಹೇಳಿದಾಗೆ ಒಂದು ಆಟಿಸಮ್ ಮಗು, 10-15 ವರ್ಷದ ಮಗು ಬಂದಾಗ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಕೂಗೋದು ಮಾಡ್ತಾಯಿತ್ತು. ಕೇವಲ ಒಂದೇ ಸೆಷನ್ನಲ್ಲಿ ಕ್ಲಿಯರ್ ಮಾಡಿದಾಗ 15 ದಿವಸದಲ್ಲೇ 30% ಗುಣ ಕಾಣಿಸ್ತು. ಹಾಗೆ ಮೊದಲೇ ಹೇಳಿರ್ತೀವಿ, ಕೇವಲ ಒಂದು ಸೆಷನ್ನಲ್ಲಿ ಮಿರಾಕಲ್ ಆಗೋದಿಲ್ಲ, 4-5 ಸೆಷನ್ಗಳು ಬೇಕೇ ಬೇಕು ಅಂತ. ಅವರು 4ನೇ ಸೆಷನ್ ತೊಗೊಂಡಾಗ 75% ಗುಣ ಕಂಡಿದೆ. ಯಾವ ಮೆಡಿಕಲ್ ಫೀಲ್ಡಲ್ಲಿ ಅಸಾಧ್ಯ ಅಂತ ನಮಗೆ ಅನಿಸುತ್ತೋ ಅದನ್ನು ಈ ಫೀಲ್ಡಲ್ಲಿ ಸಾಧ್ಯತೆಯನ್ನು ಮಾಡಿ ತೋರಿಸ್ತಾ ಇದೆ. ಇನ್ನೊಂದು ನಡೆದಂತಹ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸತಿ ನಾವು ಪುನರ್ಜನ್ಮ ಇವೆಲ್ಲ ಮಾತಾಡಿದಾಗ ಜನಕ್ಕೆ ಒಂದು ರೀತಿಯ ಕೆಟ್ಟ ಒಂದು ಭಾವನೆ ಬರುತ್ತೆ. ಅದೆಲ್ಲಿದೆ, ಬರೀ ಇವರೇನೋ ಹೇಳ್ತಾ ಇದ್ದಾರೆ, ಯಾರು ನೋಡಿದ್ದಾರೆ ಪುನರ್ಜನ್ಮ? ನಿಜ, ಹಾಗೆ ಅನಿಸುತ್ತೆ. ಜೊತೆಗೆ ಪಾಸ್ಟ್ ಲೈಫ್ ಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್ ನಂಬದೇ ಇರುವಂಥ ವ್ಯಕ್ತಿಗಳು ಕೋಟಿ ಇದ್ದಾರೆ. ಆದರೆ ನಂಬುವಂಥ ಜನ ಕೂಡ ಅಷ್ಟೇ ಇದ್ದಾರೆ. ಕಾರಣ, ಯಾವುದೇ ಒಂದು ಸ್ಪಿರಿಚುಯಾಲಿಟಿ ಆಗಲಿ ಅಥವಾ ಈ ಥರ ಒಂದು ಪ್ಯಾರಾನಾರ್ಮಲ್ ವಿಷಯಗಳನ್ನಾಗಲಿ ನಾವು ಬೇರೆಯವ್ರನ್ನ ನಂಬಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರವರ ನಂಬಿಕೆ ಅವರಲ್ಲಿ ಆಳವಾಗಿ ಬೇರೆಯವರಿರುತ್ತೆ. ಆದರೆ ನಮಗೆ ಒಂದು ಕಷ್ಟಪಡ್ತಿರುವಂತಹ ವ್ಯಕ್ತಿಗೆ ಒಂದು ಪರಿಹಾರನ ಕೊಡೋದಷ್ಟಲ್ಲಿ ನೋಡಿದಾಗ ಇದಕ್ಕೆ ನಮಗೆ ಒಂದು ರಾಮಬಾಣ ಅಂತ ಅನಿಸುತ್ತೆ. ನೋಡಿ, ನಮ್ಮ ಕ್ಲಿನಿಕ್ಕಿಗೆ ಇಬ್ಬರು ಬರ್ತಾರೆ, ಫ್ರೆಂಡ್ಸ್ಗಳು. ಅವರ ತೊಂದರೆ ಏನು ಅಂತಂದರೆ, ಮದುವೆಯಾಗಿ 3 ಜನ ಹೆಣ್ಮಕ್ಳಿದ್ರೂ ಕೂಡ ಹೆಂಡತಿ ಆದವಳು ಗಂಡನ ಕಂಡರೆ ಉರಿದು ಬೀಳ್ತಿರ್ತಾಳೆ. ಮೊದಲು 3 ವರ್ಷ ಚೆನ್ನಾಗಿದ್ದವಳು ಇದ್ದಕ್ಕಿದ್ದಾಗೆ ಪರಕೆ ತೊಗೊಂಡು ಹೊಡೆಯಕ್ಕೆ ಬರೋಷ್ಟು ಕೋಪ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಯಾವ ಡಾಕ್ಟ್ರ್ ಹತ್ರ ಕಳಿಸ್ತೀರಾ ನೀವು? ನಿಮ್ಯಾನ್ಸ್ ಕಳಿಸಿದ್ರೆ ಆಂಟಿ ಡಿಪ್ರೆಷನ್, ನಿದ್ದೆ ಬರೋ ಮಾತ್ರೆ ಕೊಡ್ತಾರೆ, ಅದು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ಅಥವಾ ಬೇರೆ ಏನೂ ಕಾರಣ ಸಿಗೋದಿಲ್ಲ ಅವರಿಗೆ. ಇಲ್ಲೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬರು ಕಂಡ್ರೆ ಒಬ್ಬರು ಚಿರತೆ ಥರ ಕೂಗಾಡ್ತಿರುವಾಗ ಕಾಂಪ್ರಮೈಸ್ ಹೆಂಗೆ ಮಾಡ್ಕೊಳ್ಳೋದು? ಕೌನ್ಸಿಲಿಂಗ್ ಯಾರಿಗೆ ಅಂತ ಮಾಡ್ತೀರಾ? ಗಂಡನ ತಪ್ಪೋ ಅಥವಾ ಹೆಂಡತಿ ತಪ್ಪೋ? ಅಥವಾ ನನ್ನ ಹುಚ್ಚಿ ಅಂತ ಹೇಳ್ತೀಯ ಅಂತ ಅಂದ್ಬಿಟ್ಟು ಅವಳು ತಿರುಗಿ ಬೀಳ್ತಾಳೆ, ನನ್ನ ಹುಚ್ಚ ಅಂತಂದು ಅಂತ ಇವನು ತಿರುಗಿ ಬೀಳ್ತಾನೆ. ಅಂತಹ ಸಂದರ್ಭದಲ್ಲಿ ನಾವು ಟ್ರಾನ್ಸಲ್ಲಿ ಚೆಕ್ ಮಾಡಿದಾಗ ನಮಗೆ ಗೊತ್ತಾದಂಥ ವಿಷಯ ಬಹಳ ಸೋಜಿಗವಾದದ್ದು. ಬಂದಂತಹ ವ್ಯಕ್ತಿ ಹೋದ ಜನ್ಮದಲ್ಲಿ 2 ಮದುವೆಯನ್ನಾಗಿರ್ತಾನೆ. 2ನೇ ಹೆಂಡತಿಯ ಮಾತನ್ನು ಕಟ್ಕೊಂಡು 1ನೇ ಹೆಂಡತಿಯನ್ನು ಕೊಲೆ ಮಾಡಿರ್ತಾನೆ. ಅವಳ ಆತ್ಮ ಇವನ ದೇಹದಲ್ಲಿ ಸೇರಿರುತ್ತೆ. ಅದೇ ಈ ಜನ್ಮದಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿದ್ದಾಗ ಇವನ ದೇಹದಲ್ಲಿರುವಂತಹ ಹೆಣ್ಣಿನ ಆತ್ಮ ತನ್ನ ಹೆಂಡತಿಯನ್ನು ನೋಡಿದಾಗ ಘರ್ಷಣೆಯನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇದೊಂದು ರೀತಿಯ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಥರ ನಿಮಗೆ ಕಾಣ್ಬೋದು. ನಂಬಿ ಅಥವಾ ನಂಬದೇ ಇರಿ, ಬೇಡ. ಆದರೆ ನಾವು ಟ್ರೀಟ್ಮೆಂಟ್ ಮಾಡಿದ 15 ದಿವಸದಲ್ಲಿ ಇವನ ಹೆಂಡತಿ ಸರಿ ಹೋಗ್ತಾಳೆ. ಕಾರಣ, ಇವನ ದೇಹದಲ್ಲಿದ್ದಂತಹ ಆ ಹೆಣ್ಣಿನ ಆತ್ಮವನ್ನು ನಾವು ತೆಗೆದು ಹಾಕಿರ್ತೀವಿ. ತೆಗೆದು ಹಾಕಿದ ಮೇಲೆ ಅಷ್ಟು ಆಟೋಮೆಟಿಕ್ಕಾಗಿ ಅವರಿಬ್ಬರು ಸೌಹಾರ್ದಯುತವಾಗಿ ಚೆನ್ನಾಗಿರ್ತಾರೆ.
ಇನ್ನೂ ಒಂದು ಆಶ್ಚರ್ಯ ಅಂತಂದರೆ, ನಾವು ಒಂದು ಸತಿ ಬಂದು ಕೇಳಿದ್ವು, ನೋಡಪ್ಪ ಎಲ್ಲ ಚೆನ್ನಾಗಿದೆ ಅಲ್ವಾ, ನೋಡೋ ನಿನ್ನ ಬಾಡಿನಲ್ಲಿ ಹೆಣ್ಣಿನ ಆತ್ಮ ಇತ್ತು, ನೀನು ನಂಬ್ತಾನೆ ಇರಲಿಲ್ಲ ನೋಡೋದು, ಈಗ ನಂಬ್ತೀಯೋ ಬಿಡ್ತೀಯೋ ಅಂತ ಅದು ಹೋದ್ಮೇಲೆ ನಾವು ತೆಗೆದು ಹಾಕಿದ್ಮೇಲೆ ಇವತ್ತು ಚೆನ್ನಾಗಿದೆ ಅಲ್ವಾ ಅಂತ. ಆವಾಗ ಅವನು ಹೇಳ್ತಾನೆ, ಇಲ್ಲ ಗುರುಗಳೇ, ನಾವು ಇದಕ್ಕೆ ಮುಂಚೆ ಒಬ್ಬ ಜ್ಯೋತಿಷಿ ಹತ್ರ ಹೋಗಿದ್ವು, ಪ್ರಖ್ಯಾತ ಜ್ಯೋತಿಷಿ, ಟಿ ವಿನಲ್ಲಿ ಕೂಡ ಬರ್ತಾಯಿದ್ರು. ಅವರು ಕೂಡ ಹೇಳಿದರು ನಿಮಗೆ ಸ್ತ್ರೀ ದೋಷ ಇದೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಆ ಒಂದು ಸಾಂಸ್ಕೃತಿಕ ಭಾಷೆಯಲ್ಲಿ ಸ್ತ್ರೀ ದೋಷ ಅಂತ ಅವರು ಹೇಳಿದ್ದಕ್ಕೂ ನಾವು ಈ ಹಿಪ್ನೋಥೆರಪಿ ಭಾಷೆಯಲ್ಲಿ ಒಂದು ಫೀಮೇಲ್ ಆತ್ಮ ಇದೆ ಅಂತ ಹೇಳಿದ್ದಕ್ಕೂ ಎರಡೂ ಒಂದೇ ಅಲ್ವಾ? ಎಷ್ಟೋ ಸತಿ ನಾವು ಇದನ್ನು ಅನಲೈಸ್ ಮಾಡೋದೇ ಇಲ್ಲ. ಎಲ್ಲ ವಿದ್ಯೆಗಳಲ್ಲೂ ಕೂಡ ಒಂದೊಂದು ಶಕ್ತಿ ಇದ್ದೇ ಇರುತ್ತೆ. ಆದರೆ ನಮ್ಮ ಅಜ್ಞಾನದಿಂದ ನಾವು ಎಲ್ಲವನ್ನು ಕೂಡ ಕಡೆಗಣಿಸ್ತಾ ಇರ್ತೀವಿ. ಕಾರಣ ನಮಗೆ ಅದಕ್ಕೇನು ಆಗಬೇಕಾಗಿರಲ್ಲ, ನಾವು ಚೆನ್ನಾಗಿರ್ತೀವಲ್ವ ಅಂಥವರೇ ಯಾವಾಗಲೂ ಇದನ್ನೆಲ್ಲ ಕಾಮೆಂಟ್ ಮಾಡೋದು. ಆದರೆ ನಿಜವಾಗಲೂ ಜೀವನದಲ್ಲಿ ಕಷ್ಟಪಟ್ಟಂತಹ ವ್ಯಕ್ತಿಗಳಿದ್ದವ್ರಿಗೆ ಇಂತಹ ಒಂದು ಫೀಲ್ಡನ್ನು ಉಪಯೋಗ ಮಾಡಿಕೊಂಡಾಗ ಸಾಕಷ್ಟು ಗುಣಗಳನ್ನು ಕಾಣಬಹುದು. ಕೆಲವರು ಕೇಳ್ತಾರೆ, ಒಂದೇ ಸೆಷನ್ನಲ್ಲಿ ಗುಣ ಮಾಡಿಬಿಡ್ಬೋದಲ್ವ? ಇಲ್ಲ, ಸಾಧ್ಯನೇ ಇಲ್ಲ. ಇನ್ನು ಕೆಲವರು ಕೇಳ್ತಾರೆ, ಒಂದು ಸೆಷನ್ಗೆ ನೀವು ಇಷ್ಟು ಅಂತ ದುಡ್ಡಿಟ್ಟಿರ್ತೀರಾ, ಎಲ್ಲ ಸೆಷನ್ಗೂ ಇಷ್ಟೇ ಚಾರ್ಜ್ ಮಾಡ್ತೀರಾ? ಖಂಡಿತ, ಅದಕ್ಕೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಹಿಂದಿನ ಕಾಲದಲ್ಲೂ ಕೂಡ ಮನೆಗೆ ಬಂದು ಶಾಸ್ತ್ರಗಳನ್ನು ಹೇಳಿದಾಗ ಆವಾಗ ದುಡ್ಡು ಕಾಸು ಇರಲಿಲ್ಲ. ಅವರು ಬೆಳೆದಂತಹ ತರಕಾರಿಗಳಿರ್ಬೋದು, ತೆಂಗಿನಕಾಯಿಗಳನ್ನು ಕೊಟ್ಟು ಬರ್ತಾಯಿದ್ರು. ಅದು ದಕ್ಷಿಣೆ ರೂಪವಾಗಲ್ಲ, ಅಥವಾ ಕಾಣಿಕೆ ಅಂತಲ್ಲ, ಈ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತ. ನಾವು ಬೆಳೆದಂತಹ ವಸ್ತುವನ್ನು ಕೊಟ್ಟಾಗ ನಮ್ಮಲ್ಲಿರೋ ದೋಷಗಳು ಪರಿಹಾರವಾಗುತ್ತೆ ಅನ್ನೋದು ಒಂದು ಭಾರತದ ಸಾಂಪ್ರದಾಯಿಕ ಒಂದು ಹಿನ್ನೆಲೆ. ಹಾಗೆ ಕಾಲ ಕಳೆದಂತೆ ಬೆಳೆ ಬೆಳೆಯೋರು ಕಡಿಮೆ ಆದರೂ ಎಲ್ಲವನ್ನು ಕೂಡ ನಾವು ದುಡ್ಡಲ್ಲಿ ಮಾಡ್ತಾಯಿದ್ದೀವಿ. ಯಾರೋ ಒಬ್ಬರು ಹಸುವನ್ನು ದಾನ ಕೊಡುವಂತಂದಾಗ ಅದೇ ಬೆಲೆ ಬಾಳುವಂಥ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಷ್ಟೇ ವಿನಃ ಇದರಲ್ಲಿ ದುಡ್ಡಿಗೂ ಹೀಲಿಂಗಿಗೂ ಏನೂ ಸಂಬಂಧ ಇಲ್ಲ. ಎಷ್ಟೋ ಸತಿ ನಾವು ಒಂದು ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದಾಗ ಕೇಳಿದಷ್ಟು ಯೋಚನೆ ಮಾಡ್ದೇ ಬರ್ಕೊಬಿಟ್ಟು ಬರ್ತೀವಿ. ಅದು ಏನು ಗ್ಯಾರಂಟಿ ಕೊಡ್ತಾರೆ ಅವ್ರನ್ನ ಬದುಕಿಸ್ತೀವಿ? ಇಲ್ಲ, ಪ್ರಯತ್ನ ಪಡೋಣ, ನೋಡೋಣ. ಅಂಡರ್ಟೇಕಿಂಗ್ ಬರ್ಕೊಂಡೇ ಅವ್ರಿಗೆ ಟ್ರೀಟ್ಮೆಂಟು ಕೊಡೋದು. ಒಂದು ಕೆಮೊಥೆರಪಿ ಇರ್ಬೋದು, ರೇಡಿಯೋಥೆರಪಿ ಇರ್ಬೋದು, ಸಾವಿರಾರು ರೂಪಾಯಿಗಳನ್ನು ನಾವು ಯೋಚನೆ ಮಾಡದೆ ಕೊಡ್ತೀವಿ. ಯಾತಕ್ಕೆ? ಒಂದು ನಂಬಿಕೆ, ಇದು ವೈಜ್ಞಾನಿಕ, ಡಾಕ್ಟ್ರುಗಳೆಲ್ಲ ಓದಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇರಲಿ, ನಮಗೆ ಅವರು ಓದಿರೋದು ಮಾಡಿರೋದು ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಪರಿಹಾರ ಆಯಿತಾ ಅಷ್ಟು ಮಾತ್ರ ನಮಗೆ ಮುಖ್ಯ. ಹಾಗಾಗಿ ಆಲ್ಟರ್ನೇಟಿವ್ ಥೆರಪಿನಲ್ಲಿ ನೀವು ಯಾವುದನ್ನು ಕಡೆಗಣಿಸಬೇಡಿ. ಯಾವುದೇ ವ್ಯಕ್ತಿ ಎಲ್ಲೇ ಆಗಲಿ ಇರ್ಬೋದು, ಕೆಲವರು 5,000 ರೂಪಾಯಿ ತೊಗೊಳ್ಳೋ ಕಡೆ 10,000 ತೊಗೋಬೋದು. ನೀವು ನಿಮ್ಮ ಅನುಭವಕ್ಕೆ ಬಂದಂಗೆ ನಿಮ್ಮ ಮನಸ್ಸಿಗೆ ಆ ವ್ಯಕ್ತಿ ಇಷ್ಟ ಆಯಿತಾ, ಅವನ ನಡವಳಿಕೆಗಳು, ಅವನ ಒಂದು ಆ್ಯಟಿಟ್ಯೂಡು ನಿಮಗೆ ನಂಬಿಕೆ ಬಂತಾ, ಖಂಡಿತ ತೊಗೊಳ್ಳಿ. ಆವಾಗ ನಿಮಗೆ ಎಷ್ಟೋ ತೊಂದರೆಗಳು ಅದರಲ್ಲಿ ಪರಿಣಾಮಕಾರಿಯಾಗಿರುತ್ತೆ. ಬೆಂಗಳೂರಿನ ಬಸವೇಶ್ವರ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ನಿಮಗೆ ಆ ಸೌಲಭ್ಯ ಇದೆ. ಯಾವುದೇ ತೊಂದರೆ ಇರಲಿ, ಸಣ್ಣ ಪುಟ್ಟ ಕೆಮ್ಮು ನೆಗಡಿಗೆ ಬರಬೇಡಿ. ಅದು ಬಿಟ್ಟು ದೊಡ್ಡ ದೊಡ್ಡ ಈ ಥರ ಪರಿಹರಿಸಲಾಗಂತಹ ತೊಂದರೆಗಳಿರುತ್ತೆ. ಎಷ್ಟೋ ಸತಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ರಿಪೋರ್ಟ್ಗಳು ಚೆನ್ನಾಗಿದ್ದರೂ ಕೂಡ ನಾವು ತೊಂದರೆಯಿಂದ ಅನುಭವಿಸ್ತಾನೇ ಇರ್ತೀವಿ. ಅಂಥವಕ್ಕೆ ಖಂಡಿತ ಇದರಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಇದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಯಾವುದೇ ವಯಸ್ಸಿನ ವ್ಯಕ್ತಿಗಳಾದರೂ ಬರ್ಬೋದು. ಇನ್ನೊಂದು ಆಶ್ಚರ್ಯ ಅಂದರೆ ಪೇಷಂಟ್ನೇ ಕರ್ಕೊಂಡು ಬರಲೇಬೇಕು ಅಂತ ಏನಿಲ್ಲ. ನಮಗೆ ಬೇಕಾಗಿರೋದು ಇಮೇಜ್ ಆಫ್ ಎ ಪರ್ಸನ್. ಆ ವ್ಯಕ್ತಿಯ ಒಂದು ಫೋಟೋ ಫಿಸಿಕಲ್ ಆಗಿರ್ಬೋದು ಅಥವಾ ಇದು ಮೊಬೈಲಲ್ಲಿ ತಂದರೂ ಸಾಕು, ತಂದರೂ ಕೂಡ ಅದನ್ನೇ ನೋಡಿ ಕೂಡ ನಾವು ಅದನ್ನು ಮಾಡಬಹುದು. ಅಷ್ಟೇ ಅಲ್ಲ, ಈಗ ಎಷ್ಟೋ ಜನ ನಮ್ಮ ಕ್ಲೈಂಟ್ಗಳು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ನಮಗೆ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾರೆ. ನಾವು ಕೇವಲ ಅದನ್ನು ನೋಡಿಕೊಂಡು ಅದನ್ನು ರೀಡಿಂಗ್ ಮಾಡಿ ಪರಿಹಾರವನ್ನು ಮಾಡಿ ತಿರ್ಗಿ ನಾವು ಫೋನ್ನಲ್ಲಿ ವಾಪಸ್ ಅದಕ್ಕೆ ಉತ್ತರ ಕೊಡ್ತೀವಿ. ಇದರಲ್ಲಿ ಬಹಳ ಬೇಜಾರಾಗುವಂತಹ ಸಂಗತಿ ಅಂದರೆ ಕೇವಲ ಒಂದೇ ಒಂದು ಹೀಲಿಂಗ್ ಮಾಡಿಸ್ಕೊಂಡ್ಬಿಟ್ಟು ನನಗೆ ಇದಾಯಿತು, ಇದಾಗಲಿಲ್ಲ, ಬರೀ ಇಷ್ಟೇ ಆಯಿತು ಅಂತ ಕೆಲವರು ಕಾಮೆಂಟ್ ಮಾಡ್ತಾರೆ. ಪ್ರಾರಂಭದಲ್ಲೇ ಒತ್ತಿ ಹೇಳ್ತೀವಿ, ಮಿನಿಮಮ್ 3 to 4 ಸೆಷನ್ಸ್, 15 ದಿವಸ ಗ್ಯಾಪಲ್ಲಿ, 15 ದಿವಸಗಳ ನಂತರ ಇದನ್ನು ತಗೊಂಡಾಗ ಬೇರೆ ಆಯಾಮಗಳಲ್ಲಿ ಕಾಣದೇ ಇರುವಂತಹ ಒಂದು ಪರಿಹಾರ ಗುಣ ನಿಮಗೆ ಇದರಲ್ಲಿ ಖಂಡಿತ ಸಿಗುತ್ತೆ. ಇದಕ್ಕೆ ಹಿಪ್ನೋಥೆರಪಿ ಅಂತ ಹೇಳ್ತೀವಿ. ಇದಕ್ಕೆ ಪೇಷಂಟನ್ನಾಗಲಿ ನಾವು ಮನೆಯವ್ರನ್ನಾಗಲಿ ಹಿಪ್ನೋಟಿಸಮ್ಗೆ ಕಳಿಸೋದಿಲ್ಲ. ನಮ್ಮಲ್ಲೇ ರಿಮೋಟ್ ಪರ್ಸನ್ ಇರ್ತಾರೆ, ಅವರನ್ನು ಕಳಿಸಿ ಆ ಒಂದು ಇದನ್ನು ಮಾಡ್ಕೋಬೋದು. ಇದರಲ್ಲಿ ಎಷ್ಟೋ ಜನಕ್ಕೆ ಅನುಮಾನಗಳಿರುತ್ತೆ, ಇದು ಸಾಧ್ಯನಾ ಅಂತಂದ್ಬಿಟ್ಟು. ಅದಕ್ಕೆ ನಮ್ಮ ಸೈಂಟಿಫಿಕ್ ಯುಗದ ಗೂಗಲ್ ಸರ್ವೆನ ಮಾಡಿ ನೋಡಿದಾಗ ನಿಮಗೆ ಇದರ ಸತ್ಯಾಸತ್ಯತೆಗಳು ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಆಯಾಮಗಳಲ್ಲೂ ಕೂಡ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಾಗಾಗಿ ನಮ್ಮ ಉದ್ದೇಶ ಏನು,
ನಮ್ಮ ಆರೋಗ್ಯ, ನಮ್ಮ ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗಬೇಕು, ಹೆಚ್ಚಿಗೆ ಖರ್ಚು ಆಗಬಾರ್ದು ಅಂತಂದಾಗ ನೀವು ನಮ್ಮ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ನ ಭೇಟಿ ಮಾಡಬಹುದು.